ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳಲ್ಲೇ ಒಂದಾಗಿರುವಂತಹ ವಾಲ್ನಟ್ ಇದನ್ನು ಸೇವಿಸೋದ್ರಿಂದ ಸಿಗುವಂತಹ ಅದ್ಭುತ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಬಹುದು. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಡ್ರೈ ಫ್ರೂಟ್ಸ್ಗಳಲ್ಲಿ ಬಾದಾಮಿ, ಪಿಸ್ತಾ, ಗೋಡಂಬಿ, ಒಣ ದ್ರಾಕ್ಷಿ, ಖರ್ಜೂರ, ಅಂಜೂರ ಇವುಗಳಲ್ಲಿ ಒಂದಾಗಿರುವಂತಹದ್ದು ಈ ವಾಲ್ನಟ್ ಸಹ. ಇದನ್ನ ಕನ್ನಡದಲ್ಲಿ ಅಕ್ರೂಟ್ ಅಂತ ಕರೀತಾರೆ. ಈ ವಾಲ್ನಟ್ನ ನಾವು ಯಾವ ರೀತಿಯಲ್ಲಿ ತಿನ್ನಬೇಕು, ಮತ್ತೆ ಈ ಅಕ್ರೂಟು ಹಲವಾರು ಕಾಯಿಲೆಗಳಿಗೆ ರಾಮಬಾಣ ಅಂತ ಓದಿರ್ತೀರಾ ಅಥವಾ ಕೇಳಿರ್ತೀರಾ. ಹಾಗಂತ ಇದನ್ನ ಅತಿಯಾಗಿ ತಿಂದರೆ ಇದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳು ಕೂಡ ಜಾಸ್ತಿ. ಸೊ ಇದನ್ನು ಯಾರು ಹೇಗೆ ತಿನ್ನಬೇಕು ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗಿರುತ್ತೆ. ಅದೆಲ್ಲದರ ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ. ವಾಲ್ನಟ್ನಲ್ಲಿ ನಾವು ನ್ಯೂಟ್ರಿಷನ್ ವ್ಯಾಲ್ಯೂ ನೋಡೋದಾದ್ರೆ ಇದರಲ್ಲಿ ಇರುವಂಥ ಪೌಷ್ಟಿಕಾಂಶಗಳು ಅಂದರೆ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆಸಿಡ್ಗಳು ಹೆಚ್ಚಾಗಿ ನೋಡಬಹುದು. ಹಾಗೆ ಆಂಟಿ ಆಕ್ಸಿಡೆಂಟ್ಸ್ಗಳು, ಪ್ರೋಟೀನ್, ಡಯಟರಿ ಫೈಬರ್, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ವಿಟಮಿನ್ಸ್ಗಳು ನೋಡೋದಾದ್ರೆ ವಿಟಮಿನ್ B1, B6, B9, ವಿಟಮಿನ್ B3, ಹಾಗೆ ಖನಿಜಾಂಶಗಳು ನೋಡೋದಾದ್ರೆ ಕಾಪರ್, ಫಾಸ್ಫರಸ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ಜಿಂಕ್, ಹೀಗೆ ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ವಾಲ್ನಟ್ಟಲ್ಲಿ ಇರುತ್ತೆ. ಸೊ ಇದಿಷ್ಟು ಈ ಅಕ್ರೂಟ್ನಲ್ಲಿ ಇರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಆದರೆ ಈ ಪೌಷ್ಟಿಕಾಂಶಗಳು ಇರುವಂತಹ ಈ ಅಕ್ರೋಟ್ ತಿನ್ನೋದ್ರಿಂದ ನಮಗೆ ಥೈರಾಯ್ಡ್ ಆಗಿರ್ಬೋದು, ಅಸ್ತಮಾ, ಗ್ಯಾಸ್, ಒಬೆಸಿಟಿ, PCOD, ಡಯಾಬಿಟಿಸ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್, ಹಾಗೆ ಸೈನಸ್, ಕ್ಯಾನ್ಸರ್, ಅಲ್ಝೀಮರ್, ಹೀಗೆ ಸಾಕಷ್ಟು ಕಾಯಿಲೆಗಳನ್ನು ಇದು ದೂರ ಇಡೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ಒಂದು ವಾಲ್ನಟ್. ವಾಲ್ನಟ್ ಒಂದು ಬ್ರೈನ್ ಫುಡ್. ನೀವು ಅನ್ಕೊಂಡಿರ್ಬೋದು, ಓಕೆ ಇದು ನೋಡಲಿಕ್ಕೆ ಬ್ರೈನ್ ಶೇಪ್ ಅಂದರೆ ಮೆದುಳಿನ ಥರ ಇರೋದ್ರಿಂದ ನಾನು ಇದಕ್ಕೆ ಬ್ರೈನ್ ಫುಡ್ ಅಂತ ಕರಿತಿದ್ದೀನಿ ಅಂತ. ಖಂಡಿತವಾಗಿಯೂ ಅಲ್ಲ. ಇದು ಒಂದು ಬ್ರೈನ್ ಫುಡ್ ಅಂತ ಏನಕ್ಕೆ ಕರಿತಿದ್ದೀನಿ ಅಂದರೆ ಬ್ರೈನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. 60% ಆಫ್ ಹ್ಯೂಮನ್ ಬ್ರೈನ್ ಮೇಡ್ ಆಫ್ ಫ್ಯಾಟ್. ಮನುಷ್ಯನ ಮೆದುಳು 60% ಫ್ಯಾಟಿಂದ ಮಾಡಲ್ಪಟ್ಟಿರುತ್ತದೆ. ಅಂದರೆ ಅವರ್ ಬ್ರೈನ್ ಈಸ್ ಕಾಂಪೋಸ್ಡ್ ವಿತ್ 60% ಫ್ಯಾಟ್. ನಮ್ಮ ಬ್ರೈನ್ ಚೆನ್ನಾಗಿ ಫಂಕ್ಷನ್ ಆಗಬೇಕು ಅಂದರೆ ಒಳ್ಳೆಯ ಫ್ಯಾಟ್ ನಾವು ತಿನ್ನಬೇಕಾಗುತ್ತೆ. ಉದಾಹರಣೆಗೆ ನಾವು ತುಪ್ಪ ತಿನ್ನೋದ್ರಿಂದ ಬುದ್ಧಿ ಚುರುಕಾಗುತ್ತೆ ಅಂತ ಕೇಳಿರಬಹುದು. ಅದಕ್ಕೋಸ್ಕರನೇ ಅದನ್ನು ಹೇಳ್ತಾ ಇರ್ತಾರೆ. ಬುದ್ಧಿ ಚುರುಕಾಗಬೇಕು ಅಂದರೆ ಒಳ್ಳೆಯ ಫ್ಯಾಟ್ ಇರುವಂಥ ಫುಡ್ ತಿನ್ನಬೇಕಾಗುತ್ತೆ. ಈ ಫ್ಯಾಟ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್, ಅನ್ಸ್ಯಾಚುರೇಟೆಡ್ ಫ್ಯಾಟ್. ಅಂತಹ ಫ್ಯಾಟ್ಗಳಲ್ಲಿ ಈ ವಾಲ್ನಟ್ ಅಂತ ವರ್ಗದಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಈ ಎರಡೂ ಫ್ಯಾಟಿ ಆ್ಯಸಿಡ್ಗಳು ಈ ವಾಲ್ನಟ್ಟಲ್ಲಿ ಯಥೇಚ್ಛವಾಗಿರೋದ್ರಿಂದ ಇದನ್ನು ಬ್ರೈನಿ ಫುಡ್ ಅಂತ ಅಂದರೆ ಬ್ರೈನ್ ಫುಡ್ ಅಂತ ಕರೀತಾರೆ. ಅಲ್ಲದೆ ನೀವು ಅಲ್ಝೀಮರ್ ಅಂತ ಒಂದು ಕಾಯಿಲೆ ಹೆಸರನ್ನು ನೀವು ಸಾಮಾನ್ಯವಾಗಿ ಕೇಳಿರ್ತೀರ ಅನ್ಕೊಳ್ತೀನಿ. ಇದು ಒಂದು ಮರುವಿನ ಕಾಯಿಲೆ ಅಂತಲೂ ಕರೀತಾರೆ. ಸಾಮಾನ್ಯವಾಗಿ ನಮಗೆ ವಯಸ್ಸಾದಂತೆ ಅಥವಾ ವೃದ್ಧರಾಗ್ತಾ ಇದ್ದಂಗೆ ಮರುವಿನ ರೋಗ ಕಾಣಿಸ್ಕೊಳ್ಳುತ್ತೆ. ಆ ರೋಗದಿಂದ ನೀವು ದೂರ ಉಳಿಬೇಕು ಅಂತ ಅಂದರೆ ಈ ಒಂದು ಬ್ರೈನ್ ಹೆಲ್ದಿ ಫುಡ್ಗಳನ್ನ ತಿನ್ನಬೇಕಾಗುತ್ತೆ. ಅದರಲ್ಲಿ ಒಂದಾಗಿರುವಂಥ ಈ ವಾಲ್ನಟ್ ಬ್ರೈನ್ಗೆ ತುಂಬಾನೇ ಅಂದರೆ ತುಂಬಾನೇ ಯೂಸ್ಫುಲ್. ಈ ವಾಲ್ನಟ್, ಈ ಒಂದು ಅಕ್ರೂಟನ್ನು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಇದು ನಮ್ಮ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ನಮ್ಮ ಕಾನ್ಸಂಟ್ರೇಷನ್ ಕೂಡ ಇನ್ಕ್ರೀಸ್ ಮಾಡುತ್ತೆ ಮತ್ತು ನಮ್ಮ ಫೋಕಸ್ ಎಬಿಲಿಟಿನೂ ಕೂಡ ಇದು ಬೂಸ್ಟ್ ಮಾಡುತ್ತೆ. ಹಾಗೆ ನಮ್ಮ ಬ್ರೈನ್ ಸೆಲ್ಗಳನ್ನು ಕ್ರಿಯಾಶೀಲವಾಗಿ ಇಡಲಿಕ್ಕೆ ಇದು ತುಂಬಾ ಸಹಕಾರಿಯಾಗುತ್ತೆ. ಹಾಗಾಗಿ ಈ ಒಂದು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಅಲ್ಝೀಮರ್ ಎಂಬ ಈ ಕಾಯಿಲೆ ಬರದಂತೆ ನೋಡ್ಕೊಳ್ಬೋದು. ಯಾಕೆಂದರೆ ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಒಂದಷ್ಟು ಕಾಯಿಲೆಗಳನ್ನು ಬರದಂತೆ ನೋಡ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ಫುಲ್ ಆಗೋದು ನಾವು ಸೇವಿಸುವಂಥ ಆಹಾರ. ಹಾಗಾಗಿ ಆ ಪ್ರಕೃತಿನೇ ಈ ಒಂದು ವಾಲ್ನಟ್ನ ಬ್ರೈನ್ಗೆ ರಿಲೇಟೆಡ್ ಇರುವಂಥ ಉಪಯೋಗಗಳನ್ನ ಅರ್ಥ ಮಾಡಿಕೊಂಡು ಇದನ್ನು ಒಂದು ಬ್ರೈನ್ ಶೇಪಲ್ಲೇ ಸೃಷ್ಟಿ ಮಾಡಿರಬಹುದು, ಏನೋ ಗೊತ್ತಿಲ್ಲ. ಕೆಲವೊಂದು ಆಹಾರ ಪದಾರ್ಥಗಳು ನಮ್ಮ ದೇಹದಲ್ಲಿನ ಅಂಗಾಂಗಗಳಿಗೆ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ವಾಲ್ನಟ್ಟು ಬ್ರೈನ್ ಫುಡ್ ಅಂತ ಹೇಳಿದರೆ ಕ್ಯಾರೆಟ್ ಐ ಫುಡ್ ಅಂತ ಹೇಳ್ತಾರೆ. ಅಂದರೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ನನ್ನ ಅಪ್ಕಮಿಂಗ್ ವಿಡಿಯೋಸ್ ಅಂದರೆ ನನ್ನ ಮುಂಬರುವ ವಿಡಿಯೋಗಳಲ್ಲಿ ಯಾವ ಫುಡ್ಡು ಯಾವ ಅಂಗಾಂಶಗಳಿಗೆ ತುಂಬಾ ಸಹಕಾರಿ ಅದನ್ನು ಒಂದು ವಿಡಿಯೋ ಮಾಡಿ ಡೀಟೇಲ್ಡ್ ವಿಡಿಯೋ ಮಾಡಿ ಹಾಕ್ತೀನಿ. ಸದ್ಯ ಈ ವಿಡಿಯೋದಲ್ಲಿ ನಾನು ಅಕ್ರೂಟ್ ಅಂದರೆ ವಾಲ್ನಟ್ ಬಗ್ಗೆ ತಿಳ್ಕೊಳ್ತಾ ಇರೋದ್ರಿಂದ ನಮ್ಮ ಬ್ರೈನ್ ಆರೋಗ್ಯಕ್ಕೆ ಈ ಒಂದು ತುಂಬಾ ಸಹಕಾರಿಯಾಗಿದೆ ಈ ಒಂದು ವಾಲ್ನಟ್. ಈ ವಾಲ್ನಟ್ನ ಈವನ್ ಹಾರ್ಟ್ ಫುಡ್ ಅಂತಲೂ ಕರೀತಾರೆ, ಅಂದರೆ ಹೃದಯದ ಫುಡ್ ಅಂತಲೂ ಕರೀತಾರೆ. ಯಾಕೆಂದರೆ ನೀವು ಫ್ಲ್ಯಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜನ ಕೇಳಿರ್ತೀರ. ಇದರಲ್ಲಿರುವಂತಹ ಒಮೆಗಾ 3 ಫ್ಯಾಟಿ ಆ್ಯಸಿಡಿಂದ ನಮಗೆ ಈ ಅಗಸೆ ಬೀಜ ತಿನ್ನೋದ್ರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಮಾಡಿ ಶೇರ್ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ನಮ್ಮ ಸಸ್ಯಾಹಾರ ಆಹಾರಗಳಲ್ಲಿ ಫ್ಲ್ಯಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜ ಬಿಟ್ಟರೆ ಈ ವಾಲ್ನಟ್ಟಲ್ಲಿ ಅತಿ ಹೆಚ್ಚು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುವಂತಹದ್ದು. ಈ ವಾಲ್ನಟ್ಟಲ್ಲಿ ಇರುವಂತಹ ಈ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್
ಆಸಿಡ್ ಅಧಿಕವಾಗಿ ಇರೋದ್ರಿಂದ ಇದು HDL ಕೊಲೆಸ್ಟ್ರಾಲ್ ಅಂದರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂದರೆ ಇದು ಒಂದು ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡುತ್ತೆ ನಮ್ಮ ದೇಹದಲ್ಲಿ. ಈ ಫ್ಯಾಟಿ ಆಸಿಡ್ಗಳು ಹೆಲ್ದಿ ಫ್ಯಾಟ್ನ ಸೋರ್ಸ್ಗಳಾಗಿರುತ್ತೆ. ತುಂಬ ವೇಟ್ ಪ್ರಾಬ್ಲಮ್ ಇರೋರು ಅಂದರೆ ಯಾರಿಗೆಲ್ಲ ತೂಕ ಹೆಚ್ಚಾಗಿದೆಯೋ ಅವರಲ್ಲಿ ಕೆಟ್ಟ ಕೊಬ್ಬಿನ ಅಂಶ ಅಂದರೆ LDL ಅಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಜಾಸ್ತಿ ಆಗಿದೆ ಅಂತಲೇ ಅರ್ಥ. ಅವರು ಈ ಅಕ್ರೂಟ್ನ ಆಗಾಗ ತಿಂತಾ ಇದ್ದರೆ ಅವರ ಬಾಡಿಯಲ್ಲಿ ಕೆಟ್ಟ ಕೊಬ್ಬಿನ ಪ್ರಮಾಣ ಕಡಿಮೆ ಆಗುತ್ತೆ. ಅಂದರೆ ಈ LDL ಡಿಕ್ರೀಸ್ ಆಗಿ HDL ಅಂದರೆ ಗುಡ್ ಫ್ಯಾಟ್ ಪ್ರಮಾಣ ಜಾಸ್ತಿ ಆಗುತ್ತೆ. ಇದರಿಂದ ಹಾರ್ಟ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಲ್ಲದೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರ ಇಡಲಿಕ್ಕೆ ಈ ಅಕ್ರೂಟ್ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ, ಈ ಗರ್ಭಿಣಿಯರಲ್ಲಿ ಅಂದರೆ ಪ್ರೆಗ್ನೆಂಟ್ ವುಮೆನ್ಗೆ ಡಾಕ್ಟರ್ಸ್ಗಳು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ರೆಕಮೆಂಡ್ ಮಾಡ್ತಾರೆ ತಗೊಳ್ಳಿಕ್ಕೆ. ಈ ಫೋಲಿಕ್ ಆ್ಯಸಿಡ್ ಏನಕ್ಕೆ ನಾವು ತಗೊಳ್ಬೇಕು ಅನ್ನೋ ಉದ್ದೇಶ ಬಂದ್ಬಿಟ್ಟು ಹುಟ್ಟುವಂಥ ಮಗು ಆರೋಗ್ಯಕರವಾಗಿ ಹುಟ್ಟಲಿ, ಯಾವುದೇ ರೀತಿಯ ಬರ್ತ್ ಡಿಫೆಕ್ಟ್ಸ್ಗಳು ಕಾಣಿಸ್ಕೊಳ್ಬಾರ್ದು ಅಂತ. ಈ ಬರ್ತ್ ಡಿಫೆಕ್ಟ್ಸ್ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಗಳು ಪ್ರೆಗ್ನೆನ್ಸಿಯಲ್ಲಿ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ. ಅದೇ ಫೋಲಿಕ್ ಆ್ಯಸಿಡ್ ಈ ವಾಲ್ನಟ್ನಲ್ಲಿ ಯಥೇಚ್ಛವಾಗಿ ಇದೆ. ಸೊ ಹಾಗಾಗಿ ವಾಲ್ನಟ್ನ ನಾವು ಸರಿಯಾದ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಬೇಕಾದಂಥ ಫೋಲಿಕ್ ಆ್ಯಸಿಡ್ ನಮಗೆ ಸಫಿಷಿಯೆಂಟಾಗಿ ನಾವು ಈ ಒಂದು ವಾಲ್ನಟ್ಟಿಂದನೇ ನಾವು ತೊಗೊಳ್ಬೋದು ನ್ಯಾಚುರಲ್ ಆಗಿ. ಹಾಗೆ ವಾಲ್ನಟ್ನಲ್ಲಿ ಇರುವಂಥ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ನಮ್ಮ ಏಜಿಂಗ್ ಪ್ರೊಸೆಸ್ನ ಸ್ಲೋ ಮಾಡುತ್ತೆ. ಅಂದರೆ ನಮ್ಮ ಸ್ಕಿನ್ ಹೆಲ್ತ್ಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಡ್ರೈ ಫ್ರೂಟ್ಸ್ ಅಂದರೆ ಈ ಒಂದು ಅಕ್ರೂಟ್ ಅಂದರೆ ವಾಲ್ನಟ್. ಆಗಾಗ ಇದನ್ನು ತಿಂತಾ ಇದ್ದರೆ ಇದು ನಮ್ಮ ಏಜಿಂಗ್ ಪ್ರೊಸೆಸ್ನ ಸ್ಲೋ ಡೌನ್ ಮಾಡುತ್ತೆ. ಹಾಗೆ ವಯಸ್ಸಾಗೋಕ್ಕೂ ಮುಂಚೆನೇ ಏನಾದರೂ ಫೇಸಲ್ಲಿ ಏನಾದರೂ ನರಿಗೆಗಳು ಕಾಣಿಸ್ಕೊಂಡ್ರೆ ಅಥವಾ ನಮ್ಮ ಚರ್ಮ ಡಲ್ ಆಗಿದ್ದರೆ ಅವುಗಳನ್ನು ಗುಣಪಡಿಸಲಿಕ್ಕೆ ಈ ವಾಲ್ನಟ್ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ವಾಲ್ನಟ್ನಲ್ಲಿ ಇರುವಂತಹ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ನ ಗ್ರೋ ಅಪ್ ಆಗಲಿಕ್ಕೆ ಬಿಡೋದಿಲ್ಲ. ಒಂದು ವೇಳೆ ನಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿದ್ದರೆ ಅದನ್ನು ಪ್ರಿವೆಂಟ್ ಮಾಡುವಂಥ ಸಾಮರ್ಥ್ಯ ಈ ಒಂದು ವಾಲ್ನಟ್ನಲ್ಲಿದೆ. ಸೊ ಇಷ್ಟೊಂದು ವಂಡರ್ಫುಲ್ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ವಾಲ್ನಟ್ನ ಯಾರೆಲ್ಲ ಸೇವಿಸ್ಬೋದು, ಹಾಗೆ ತಿನ್ನುವಂಥ ಕ್ರಮ ಹೇಗೆ ಮತ್ತು ಯಾರು ಇದನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ಬೋದು ನೋಡೋಣ ಬನ್ನಿ. ನೋಡಿ, ಯಾರಿಗೆ ಬಾಡಿ ತುಂಬ ಹೀಟ್ ಆಗುತ್ತೋ ಅಂದರೆ ಪಿತ್ತ ಜಾಸ್ತಿ ಆಗಿರೋರಿಗೆ ಅಥವಾ ಅಸಿಡಿಟಿ ಇರೋರು, ಈ ತುಟಿ ಒಣಗಿರೋ ಥರ ಇರುತ್ತಲ್ಲ ಅವ್ರಿಗೆ, ಅಥವಾ ಕೈ ಕಾಲಿನಲ್ಲಿ ಉರಿ ಆಗ್ತಾ ಇರೋರಿಗೆ, ಮತ್ತು ಬಾಯಿ ಒಣಗಿದ ಒಂದು ಫೀಲಿಂಗ್ ಇದ್ದರೆ ಅಥವಾ ಸ್ಕಿನ್ ಡಿಸೀಸ್ ಏನಾದರೂ ಇದ್ದರೆ ಅವರು ಈ ಅಕ್ರೂಟನ್ನು ರಾತ್ರಿ ವೇಳೆ ನೆನೆಸಿಟ್ಟು ಬೆಳಗ್ಗೆ ತಿಂದರೆ ಅದು ಬಾಡಿಯಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಹಾಗೆಯೇ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಒಂದು ವೇಳೆ ಇದನ್ನು ನೀವು ಹಾಗೆ ಡ್ರೈ ಆಗಿ ತಿಂದರೆ ಇದು ನಮ್ಮ ಬಾಡಿಯಲ್ಲಿ ಮತ್ತಷ್ಟು ಹೀಟ್ನ ಇನ್ಕ್ರೀಸ್ ಮಾಡ್ಬೋದು. ಹಾಗಾಗಿ ಈ ಅಕ್ರೂಟನ್ನು ತುಂಬ ಹೀಟ್ ಬಾಡಿ ಇರೋರು ಅಥವಾ ತುಂಬ ಉಷ್ಣದ ಮೈ ಇರೋರು ನೀರಿನಲ್ಲಿ ನೆನೆಸಿಟ್ಟು ತಿನ್ನೋದು ತುಂಬಾ ಒಳ್ಳೆಯದು. ಹಾಗೆ ಅಸ್ತಮ ಇರೋರಿಗೆ, ಪದೇ ಪದೇ ಶೀತ ಕೆಮ್ಮು ಬರೋರು ಅಥವಾ ಸೈನಸ್ ಪ್ರಾಬ್ಲಮ್ ಇರೋರು ಈ ವಾಲ್ನಟ್ನ ನೀರಿನಲ್ಲಿ ತಿನ್ನೋದು ಬೇಡ. ಹಾಗೆ ಡೈರೆಕ್ಟಾಗಿ ಜಗ್ದು ಕೂಡ ತಿನ್ನಬಹುದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಅಕ್ರೂಟ್ ಸೇವನೆಯಿಂದ ಸೈಡ್ ಎಫೆಕ್ಟ್ಸ್ಗಳು ಕೂಡ ಕಾಣಿಸ್ಕೊಳ್ಬೋದು. ಹೇಗಪ್ಪ ಅಂದರೆ ಕೆಲವೊಬ್ಬರಿಗೆ ಇದನ್ನು ತಿನ್ನೋದ್ರಿಂದ ಅಲರ್ಜಿ ಆಗ್ಬೋದು, ಅಂದರೆ ಸ್ಕಿನ್ನಲ್ಲಿ ರ್ಯಾಷಸ್ ಕಾಣಿಸ್ಕೊಳ್ಬೋದು. ಅಂಥವರು ಇದನ್ನು ತುಂಬ ಪ್ರಮಾಣದಲ್ಲಿ ತೊಗೊಳೋದು ಬೇಡ. ನೀವೇನಾದರೂ ಫಸ್ಟ್ ಟೈಮು ಈ ಒಂದು ವಾಲ್ನಟ್ನ ಟ್ರೈ ಮಾಡ್ತಿದ್ರೆ ಒಂದು ಅಥವಾ 2 ವಾಲ್ನಟ್ಗಳನ್ನ ನೀವು ತಗೊಳ್ಳಿ. ನೀವು ಮೊದಲಿಗೆ 1-2 ವಾಲ್ನಟ್ನ ತಿಂದು ನೋಡಿ, ನಿಮ್ಗೆ ಏನೋ ಅಲರ್ಜಿ ಪ್ರಾಬ್ಲಮ್ಸ್ ಕಾಣಿಸ್ಕೊಂಡಿಲ್ಲ ಅಂತಂದರೆ ನಿಮ್ಮ ಆಹಾರ ಕ್ರಮದಲ್ಲಿ ಇದನ್ನು ಅಳವಡಿಸ್ಕೊಳ್ಬೋದು. ನೋಡಿ, ಸ್ಕಿನ್ ರ್ಯಾಷಸ್ ಏನಾದರೂ ಕಂಡ್ರೆ ಇದನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದರೆ ಕೆಲವೊಂದು ಫುಡ್ಗಳು ಆಗೋದಿಲ್ಲ, ಇದನ್ನೇ ಫುಡ್ ಅಲರ್ಜಿ ಅಂತ ಕರೀತಾರೆ. ಹಾಗಾಗಿ ನಿಮ್ಮ ದೇಹಕ್ಕೆ ಸರಿ ಹೊಂದುವಂಥ ಆಹಾರವನ್ನು ತಿನ್ನಿ. ಯಾವ ಆಹಾರ ಸೇವಿಸಿದರೆ ನಿಮ್ಗೆ ಅಲರ್ಜಿ ಆಗುತ್ತೋ ಅಂತಹ ಆಹಾರ ಯಾವುದು ಅಂತ ನೀವು ತಿಳ್ಕೊಳ್ಳೋದು ತುಂಬಾ ಉತ್ತಮ. ಹಾಗೆ ರಿಸರ್ಚ್ ಪೇಪರ್ಗಳು ಹೇಳೋ ಪ್ರಕಾರ ನೋಡಿ, 28 ಗ್ರಾಮ್ ವಾಲ್ನಟ್ ಅಂದರೆ ಒಂದು ಹಿಡಿ ಎಷ್ಟು ಅಂದರೆ 6-7 ವಾಲ್ನಟ್ನ ತಿನ್ಬಹುದು ಅಂತ ಒಂದು ರಿಸರ್ಚ್ ಪೇಪರ್ಸ್ಗಳು ಹೇಳುತ್ತೆ. ಅಫ್ಕೋರ್ಸ್ ಇದು ವೆರಿ ಇಂಡಿವಿಜುವಲಿಸ್ಟಿಕ್. ಏನು ಈ ಒಂದು 28 ಗ್ರಾಮ್ ಅಂತ ಹೇಳಿದ್ನಲ್ಲ, ಇದು ಯಾವುದೇ ಒಂದು ಕಾಯಿಲೆಗಳು ಇಲ್ಲದೆ ಇರೋರಿಗೆ ಇದು ಸೂಕ್ತ. ಹಾಗಂತ ಈಗ ಎಕ್ಸಿಸ್ಟಿಂಗ್ ಕಾಯಿಲೆಗಳು ಏನಾದರೂ ಇದ್ದರೆ ನಿಮ್ಮಲ್ಲಿ, ಅವ್ರುಗಳು ಇದನ್ನು ಈ ಒಂದು ಪ್ರಮಾಣದಲ್ಲಿ ಏರುಪೇರು ಮಾಡ್ಕೊಂಡು ತಿನ್ಬೋದು. ಮೊದಲೇ ಹೇಳಿದ ಹಾಗೆ ಫಸ್ಟು ನೀವು 1-2ರಿಂದ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಯಾವುದೇ ಸ್ಕಿನ್ ಅಲರ್ಜಿಗಳು ಕಂಡು ಬಂದಿಲ್ಲ ಅಂದರೆ ನೀವು ಇದನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಅಳವಡಿಸ್ಕೊಳ್ಳಿ. ಹಾಗಾಗಿ ನಿಮ್ಮ ದೇಹಕ್ಕೆ ಸರಿ ಹೊಂದುವಂಥ ಆಹಾರವನ್ನು ತಿನ್ನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.